ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ಮತಕ್ಷೇತ್ರ ಈಗ ಮತ್ತೆ ರಾಜಕೀಯ ಕೆಸರೆ ಚಾಟಕ್ಕೆ ಸಾಕ್ಷಿ ಆಗಿದೆ. ಶರಣರ ನಾಡು ಬಸವ ಕಲ್ಯಾಣವನ್ನ ಪ್ರತಿನಿಧಿಸುವಂತಹ ಶಾಸಕ ಶರಣು ಸಲ್ಗಾರ್ ಜೊತೆ ಈ ಹಿಂದೆ ಆಪ್ತ ವಲಯದಲ್ಲಿ ಅಂದ್ರೆ ಕುಚ್ಚುಕು ದೋಸ್ತರಂತವಲ್ಲ ಆ ರೀತಿ ಗುರುತಿಸಿಕೊಂಡಂತ ಸಂಜು ಸುಗ್ರೆ ನಡುವಿನ ವೈಮನಸ್ಸು ಇದೀಗ ಠಾಣೆಯ ಮೆಟ್ಟಿಲೇರಿದೆ. ಸಂಜು ಸುಗ್ರೆ ಅವರಿಂದ ಶಾಸಕ ಶರಣು ಸಲ್ಗಾರ್ ಸಾಲ ಪಡೆದಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ಈ ಹಿನ್ನೆಲೆ ಸಂಜು ಸುಗ್ರೆ ಅವರ ಧರ್ಮ ಪತ್ನಿ ಹಾಗೂ ಮಗ ಸಾಗರ್ ಸುಗ್ರೆ ಶಾಸಕ ಶರಣು ಸಲ್ಗಾರ್ ಬಳಿ ಕೊಟ್ಟ ಸಾಲ ವಾಪಸ್ ಕೇಳಲು ಹೋದಾಗ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಂಜು ಸುಗ್ರೆ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಗಂಭೀರವಾದಂತ ಆರೋಪವೊಂದನ್ನ ಮಾಡಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಶಾಸಕ ಶರಣು ಸಲ್ಗಾರ್ ಜೀವ ಬೆದರಿಕೆ ಹಾಕಿದ್ದು ನಮಗೆ ಯಾವುದೇ ರೀತಿ ಜೀವ ಹಾನಿಯಾದ್ರೂ ಕೂಡ ಶಾಸಕ ಶರಣು ಸಲ್ಗಾರ್ ಅವರೇ ನೇರ ಕಾರಣ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ್ ಖೂಬಾ ವಿರುದ್ಧ ಶಾಸಕರು ಕೆಲಸ ಮಾಡಿದ್ದಾರೆ ಎನ್ನಲಾಗುತ್ತಿದ್ದು, ಇದಕ್ಕೆ ಪುಷ್ಟಿ ನೀಡುವಂತೆ ಭಗವಂತ್ ಖೂಬಾ ಅವರಿಗೆ ಸೋಲಿಸಿ ಮನೆಯಲ್ಲಿ ಕೂರಿಸಿದ ಗಂಡು ನಾನು ಎಂದು ಶಾಸಕರು ಮಾತನಾಡಿದ್ದಾರೆ ಎನ್ನುವ ಆಡಿಯೋ ಒಂದನ್ನ ಸಂಜು ಸುಗ್ರೆ ಬಿಡುಗಡೆ ಮಾಡಿದ್ದಾರೆ. ನನಗೆ ಕೊಡುವ ಸಾಲದಲ್ಲಿ ಶಾಸಕರು 99 ಲಕ್ಷ ರೂಪಾಯಿಯ ಚೆಕ್ ನೀಡಿದ್ದು ಅದು ಸಹ ಬೌನ್ಸ್ ಆಗಿದೆ. ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಅಂತ ಸಂಜು ಸುಗ್ರೆ ತಿಳಿಸಿದ್ದಾರೆ. ನಾನು ನನ್ನ ಮಗ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೇ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಶಾಸಕರು ನಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ವಿರುದ್ಧ ಶಾಸಕರು ಕೆಲಸ ಮಾಡಿರುವುದು ಖುದ್ದು ಅವರೇ ಒಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಶಾಸಕ ಶರಣು ಸಲ್ಗಾರ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಶಾಸಕರಿಂದ ನಮಗೆ ಜೀವ ಬೆದರಿಕೆ ಬಂದ ಹಿನ್ನೆಲೆ ಅವರ ವಿರುದ್ಧ ದೂರು ದಾಖಲಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಚೆಕ್ ಬೌನ್ಸ್ ಹಾಗೂ ಜೀವ ಬೆದರಿಕೆ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸಲಿದ್ದೇನೆ ಅಂತ ಸಂಜು ಸುಗ್ರೆ ತಿಳಿಸಿದ್ದಾರೆ. ಈಗ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯಗಳು ಕೊಡುವುದು ಬೇಡ. ಸಂಜು ಸುಗ್ರೆ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ನಿಮ್ಮ ಅಪ್ಪನಿಗೆ ಕರಿಯರು ಒದ್ದಾಡ ಸಹಾಯ ಮಾಡ್ತಾನೆ. ನಿಮ್ಮ ಮಮ್ಮಿಯ ಹುಷಾರಿರು, ಜಾಸ್ತಿ ಕರಿ ನಮ್ಮೆಲ್ಲ ಓದಿದ್ವಿ. ನಿಂತ ಮದಿಲ್ಲ ನಾವು ಅದಕ್ಕೆ ನಿಂತೇವು. ನೀವು ವಿದ್ಯಾರ್ಥಿ ನೋಡಿ ಒದ್ದಾಡ್ತಿ ನೋಡಿ. ಈ ತೋರಿಸ್ತೀನಿ ನಿಮ್ಗೆ ಇಲ್ಲಿ ತರ ಟಚ್ ಮಾಡಿಲ್ಲ. ಆ ಬಚ್ಚೆ ಎಲ್ಲ ತೋರಿಸ್ತೀನಿ ನಮ್ಮಲ್ಲಿ ಒಬ್ಬರಿಗೆ ಚಾಲು ಮಾಡೋ ಚಾಲು ಮಾಡಿ ಚಾಲು ಅದೇ ನೋಡ್ತೀನಿ ರೋಜಿ ಒಬ್ಬೊಬ್ಬರಿಗೆ ಅಷ್ಟು ತಾಕತ್ತು आपण पाठीला जायला ಇವೆಲ್ಲ ಧಮಕಿ ಕೊಡ್ತಾ ಇದ್ದಾರ. ಅನ್ಪಾರ್ಲಿಮೆಂಟ್ ಮಾತಾರ ನಿನಗೆ ಅಂದ್ರೆ ಏನಾಯ್ತಪ್ಪ ಶರಣು ಸಲ್ಗಾರ್ ಅದೇ ಪದ ನೀನು ಬಳಸ್ಯಾರ. ನಾನು ಒಬ್ಬ ಸಂಸ್ಕೃತ ಫ್ಯಾಮಿಲಿನ ಬಂದಂತ ಅಂತಿ. ನೀ ಏನಿದ್ದಿ? ನೀ ಏನಂತಿ? ಹೆಂಡತಿಗೆ ಮಗನಿಗೆ ಕಳ್ಸಿದಂತಿ. ನೀ ಎಷ್ಟ್ ಸಲ ಕಳ್ಸಿದ ಹೆಂಡತಿಗೆ? ನಿಂದ ಎಲ್ಲಾ ಕಡೆ ಎಲ್ಲಾ ಕೆಲ್ಸಕ್ಕೆ ಯಾರ ಬಳಿ ಕೈ ಜೋಡ್ಸಕ್ ಎಲೆಕ್ಷನ್ದಾಗ ಎಲ್ಲರೂ ಕಾಯ್ಕಾಲ್ ಬೀಳಕ್ ನಿಮ್ ಮಗ ನಿನ್ ಹೆಂಡತಿ ಹೋಗಿಲ್ಲ ಶರಣು ಸಲ್ಗಾರ್? ನಮಗ್ ಕಳಿಸ್ತಾರಂತ ನಮಗ ಹೆಂಡತಿ ಮಗನಿಗೆ ಮುಂದ್ ಮಾಡ್ತಿ ಗಾಂತಿ. ನೀ ಏನಿದ್ಯಪ್ಪ ಹೇಳು? ನೀ ಏನಿದ್ದಿ? ನಿನ್ಗ ಅದೇ ಪಾರ್ಟಿ ಜಾಯ್ನ್ ಅಲ್ಲಕ್ ಯಾರೋ ಬೆಂಗಳೂರಿಗೆ ಹೋದ್ರು ನಾ ಕಳ್ಸಿದಂತ. ನಾವ್ ಹೋತಾನೋ ಬಿಡ್ತಾನೋ ಅದೆಲ್ಲ ಬಿಟ್ಟು ನಿನ್ಗೇನ್ ಮಾಡದಪ್ಪ ಶರಣು ಸಲ್ಗಾರ?
ನಿನ್ ಕೆಲಸ ಏನು? ನಿನ್ ಕೆಲಸ ಮಾಡು, ನಂದು ನಿಂದು ಸಂಬಂಧ ಇಲ್ಲ. 1 ವರ್ಷ ಆಯ್ತು, ಇದು ನಿಂದು ನಂದು ವ್ಯವಹಾರ, ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟಿ ಮುಗೀತು. ನೀ ಏನೇ ಮಾಡ್ದಿ, ನಿಂದ ಏನೇ ಆಯ್ತು, ನನ್ಗ ನನ್ನ ಫ್ಯಾಮಿಲಿಗೆ ನನ್ನ ಮಗನಿಗೆ ಜೀವ ಹಾನಿ ಆಯ್ತು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬಸವ ಕಲ್ಯಾಣ ಮಹಾಜನತೆಗೆ ಕೇಳ್ರಿ, ನಾನು ಮೋಸ ಹೋಗಿನಿ. ಯಾಕ ನನಗ್ ಮೋಸ ಮಾಡ್ಯಾನಿವ. ಮೋಸ ಮಾಡಿ ನನಗೆ ಬಸವ ಕಲ್ಯಾಣ ನಗರಕ್ಕೆ ಬಂದು ನಂದೇ ಎಲ್ಲಾ ಸಾರ ಸುರು ತಗೊಂಡು ನನ್ನಿಂದ ಎಲ್ಲಾ ಮಾಡಿ ಇಲ್ಲೆಲ್ಲಾ ಗುಂಡಾ ಮಂದಿ ಲುಚ್ಚ ಮಂದಿಗೆ ತಗೊಂಡು ನನ್ ಸರಿ ಆಟ ಆಡ್ಲಕ್ ಹೊಂಟಾನಿವ. ಬಟ್ ಇವನ್ದಿಂದ ಬಸವ ಕಲ್ಯಾಣ ಉದ್ಧಾರ ಆಗಲ್ಲ. ನಾವ್ ಏನೋ ತಿಳ್ಕೊಂಡು ಬಂದೇವ್. ಫಸ್ಟ್ ಬಸವ ಕಲ್ಯಾಣ ಮಹಾಜನತೆ ನೀವು ನನಗ್ ಮೆಟ್ಟಿ ನೋಡ್ರಿ. ಯಾಕಂದ್ರೆ ನನ್ನ ಮನೆಗೆ ಆಶ್ರಯ ಕೊಟ್ಟಲ್ಲ, ನಿನಗೆ ವೋಟರ್ ಲಿಸ್ಟ್ದಾಗ ಹೆಸರು ಹಾಕೊಂಡಲ್ಲ, ನನಗ್ ಮೆಟ್ಟಿಲು ಹೊಡಿಬೇಕು. ನಾನು ಕ್ಷಮಾ ಮಾಡ್ರಿ ಬಸವ ಕಲ್ಯಾಣ. ದುಷ್ಟ ಮನುಷ್ಯ ಬಸವ ಕಲ್ಯಾಣಕ್ಕೆ ಬಂದಾನ. ಇವನ್ ಅಂತ ದುಷ್ಟ ಮನುಷ್ಯ ಬರಬಾರ್ದಾಗಿತ್ತು, ಬಂದಾನ. ನಾ ಕ್ಷಮಾ ಕೇಳ್ತೀನಿ ಬಸವ ಕಲ್ಯಾಣ ಮಹಾಜನತೆಗೆ. ನೀ ಏನ್ ಶರಣು ಸಲ್ಗಾರ ಏನೇ ಆಲಿ ಏನೇ ಹೋಲಿ, ಇವತ್ತ ಬಸವ ಕಲ್ಯಾಣ PS ಹಿಡ್ಕೊಂಡು IDGP ಇಂಟೆಲಿಜೆನ್ಸಿ ಬೆಂಗಳೂರವರೆಗೆ ಎಲ್ಲರಿಗೆ SP ಸಾಹೇಬ್ರಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಏನೇ ಆಯ್ತು ಹಾನಿ, ಜೀವಕ್ ಹಾನಿ ಆಗಲಿ, ಮಾನಕ್ ಹಾನಿ ಆಗಲಿ, ಏನೇ ಆಗಲಿ, ನೇರ ಹೊಣೆಗಾರ ಶರಣು ಸಲ್ಗಾರ. ನಾನು ಅರ್ಜಿ ಕೊಟ್ಟಿನಿ. ಯಾರಿಗಂತಂದ್ರ 22ನೇ ತಾರೀಕಿಗೆ DSP ಹುಮ್ನಾಬಾದ್, PS ಇಂಟೆಲಿಜೆನ್ಸಿ ಬೆಂಗಳೂರು ಮತ್ ಬಸವ ಕಲ್ಯಾಣ CPI ಸಾಹೇಬ್ರಿಗೆ ಕೊಟ್ಟಿನಿ. ಅವ್ರು ಏನ್ ನನ್ ಕೊಡ್ಬೇಕಾಗಿ ಕೊಟ್ಟಾರ, ನಾನು ಬೆಂಗಳೂರಿಗೆ ಏನ್ ಕೊಡ್ಸ್ಬೇಕಂತ ಕಳ್ಸಿದ. ನನಗ್ ಸುರಕ್ಷಾ ಕೊಡ್ಬೇಕು, ಪೊಲೀಸರ ಕರ್ತವ್ಯ ಅದ. ಯಾಕಂದ್ರೆ ದಾದಾಗಿರಿ ಮಾತಾಡ್ಯಾನ ಇವ ಶರಣು ಸಲ್ಗಾರ. ಇವ ದಾದಾಗಿರಿ ಮಾತಾಡಿ ಕೊಲ್ತೀನಿ, ಮಾಡ್ತೀನಿ, ನೋಡ್ತೀನಿ, ಕಡಿತೀನಿ, ಹೊಡಿತೀನಿ, ಮನ್ಯಾಗ ಹಚ್ತೀನಿ, ಅಟ್ರಾಸಿಟಿ ಮಾಡಿಸ್ತೀನಿ ಅಂತ ಅನ್ಸಿಸ್ತೇನೆ. ಮಾಡಪ್ಪ ಅಟ್ರಾಸಿಟಿ, ನಿನ್ನ ಬಲ್ಲಿ ಏನೂ ಇಲ್ಲ ಹತ್ಯಾರಿ ಅಂತ ಅಟ್ರಾಸಿಟಿ ಎಂಬುದು ಇದ್ರ ಸೀದಾ ಬಾ. ಮತ್ ಹಂಗಿದ್ರ ಬಾ, ಏನಂತ ಮತ್ತೊಂದ್ ನಿಂಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ಶರಣು ಸಲ್ಗಾರ್, ನೀನ್ ಖರೆ ನಿಮ್ಮ ಅಪ್ಪ ಹುಟ್ಟಿದಿ, ನಮ್ಮ ಅಪ್ಪ ಹುಟ್ಟಿದಂದ್ರ ಡೇಟ್ ಫಿಕ್ಸ್ ಮಾಡು. ಥೇರ್ ಮೈದಾನದಾಗ ಮಾಡ್ತೇವ, ಗಾಂಧಿ ಚೌಕ್ ಮಾಡ್ತೇವ, ಎಲ್ಲಿ ಬರ್ತಿ ನೀ ಬಿ ಬಾ. ನೀ ಎಸ್ ಮಂದಿಗೆ ತರ್ತಿ ತಗೊಂಡ್ ಬಾ. ನಾ ಬರೋದ್ ಮತ್ತ ಒಬ್ಬನೇ. ಯಾವಾಗ ಗೌಡ್ರು ಪೆಟ್ರೋಲ್ ಪಂಪ್ದಾಗ ಬಂದಿದ, ಒಬ್ಬನೇ ಬಂದಿದ, ಯಾರಿಗ್ ತಗೊಂಡ್ ಬಂದಿಲ್ಲ. ಅವ್ರು ಬಿ ನಿಷ್ಠಾವಂತರ, ಗೌಡ್ರು ಒಳ್ಳೆಯವರ, ಬಸವ ಮುಸ್ತಾಫ್ರ ಒಳ್ಳೆಯವರ. ಇಲ್ಲಿ ಬಿ ಒಬ್ಬನೇ ಬರ್ತೀನಿ. ಏನ್ ಕೇಳದ ಹಿಂದ ಏನ್ ಹೇಳ್ತ ಮಂದಿಗೆ, ಏನ್ ಹೇಳ್ತಿ ಹಿಂದ? ನನ್ ಮಲ್ ತಿಂದಾನ ಉಂಡಾನ, ಬಾ ಕಾಪಿ ತಗೊಂಡ್ ಬಾ, ಕಾಗದ್ ತಗೊಂಡ್ ಬಾ. ನಾ ಏನು ಇಲ್ದ ಬಂದಿ, ನಿನಗ ಉತ್ತರ ಕೊಟ್ಟಿಲ್ಲ. ನನ್ನ ಅಪ್ಪ ಹುಟ್ಟಿಲ್ಲ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬರ್ಬೇಕು, ತಿಳಿತು? ನೀ ಎಲ್ಲ ದಾದಾಗಿರಿ ಗುಂಡಾರಿಗೆ ಹೆದರ್ತಾರ. ಹೆದರ ಜಾಯಮಾನ ಸಂಜು ಸುಬ್ರಂದಿಲ್ಲ. ಏನ್ ಘಳಿಸಿದ ಒಟ್ಟು ಹೋಲಿ, ನಿನ್ ಸಲ್ಯಾಕ್ ನಿಂದಿರ್ತೀನಿ. ಶರಣು ಸಲ್ಗಾರ್, ನೀ ಎಲ್ಲ ತಿಳ್ಕೊಂಡಿರ್ಬೇಕು. ಏನೋ ಕಲ್ಯಾಣದಾಗ 1 ಲಾಖ ಕೊಟ್ಟಿ ಸರ್ವೆ ಮಾಡೋದು. ಸರ್ವೆ ಸಂಜು ಸುಮಾರು ಜರವತ್ತಿಲ್ಲ, ಸರ್ವೆ ಮಾಡೋದ್ ನೀನ್ ಜರವತ್ತದ. ನಿಂದ ಏನ್ ನಡೆದ್ ಈ ಪದಕ ನಿಂದ ಏನ್ ನಡೆದ ಅದು ನೋಡ್ಕೋ. ನನಗೇನ್ ರಾಜಕೀಯ ಮಾಡೋದಿಲ್ಲ, ನನಗೇನ್ MLA ಆಗೋದಿಲ್ಲ. ನಿಂದ ಪೂರಾ ಜೀರೋ ಮಾಡ್ಕೊಂಡಿದ್ದಿ ಕ್ಷೇತ್ರದಾಗ, ನಿಂದ ನೋಡ್ಕೋರು. ನಂದೇನ್ ಹೇಳ್ತಿ? ನಾನ್ಸೆನ್ಸ್, ಬುದ್ಧಿ ಇಲ್ಲ ನಿನಗ. ದಾದಾಗಿರಿ ಗುಂಡಾಗಿರಿ ಮಾತಾಡ್ತೀವತ್ತ. ಯಾರಿಗೋ ಕೊಲ್ತಾ ಹೊಳಿತಾ ಅಂತಿ. ಗಂಗಾಳದಾಗ ಉಣ್ತಿ, ಆ ಗಂಗಾಳ ಊಟಲ್ಲ ನೀನು. ಅದು ನೋಡ್ಕೋಪ ಶರಣು ಸಲ್ಗಾರ್. ಇದು ನಮ್ಮ ಪಕ್ಷದವ್ರು ಎಲ್ಲರೂ ನೋಡ್ಕೋರಿ. ಇದೆಲ್ಲ ಮತ್ತೊಂದ್ ಸಲ ಹೇಳ್ತೀನಿ, ನಮ್ದು ಯಾವ್ದಕ್ಕೆ ಹಾನಿ ಆದ್ರೆ ನೇರ ಹೊಣೆಗಾರ ಶರಣು ಸಲ್ಗಾರೇ ಇರ್ತಾನ. ಇವತ್ತು ನಿಮ್ ಎದುರು ಜೀವ ಇದ್ದರೇನು, ಜೀವ ಹೋದ್ರೇನು, ಶರಣು ಸಲ್ಗಾರ್ ಇರ್ತಾನ. ಇದು ವಾಯ್ಸ್ ಕ್ಲಿಪ್ ಹಿನಾ ಭಾಳವ, ನಿಮ್ ಮೀಡಿಯಾದವ್ರಿಗೆ ನಾನು ಕೊಡ್ತೀನಿ, ನೀವು ತಗೋರಿ. ಶರಣು ಸಲ್ಗಾರ್ ಹೊಣೆಗಾರ ಇರ್ತಾನ ಅಂತ ಹೇಳ್ತೀನಿ. ಅವನ ಮ್ಯಾಗ ಚೆಕ್ ಬೌನ್ಸ್ ಕೇಸ್ ಆಗ್ಯದ. ಕೇಸ್ 30 ತಾರೀಕು ಹೇರಿಂಗ್ ಅದ, ಅಲ್ಲಿ ಉತ್ತರ ಕೊಡ್ತಾನೆ. 99 ಲಕ್ಷ ಚೆಕ್ ಅದ. ಬೇರೆ ದುಡ್ಡು ಬಿ ತಂದಿದ ಕೊಟ್ಟಿದ. ಅವರು ಕೊಡ್ಬೇಕು. ಅದು ಮುಂದಿನ ನಾನು ನೋಡ್ಕೊತೀನಿ. ನಾನು ಎಲ್ಲಾ ರೀತಿ ಇವ್ನ ಮನಿ ಮುಂದೆ ಮಕ್ಕಳಾಗ ಬಿ ರೆಡಿ ಇದ್ದ, ಕೂಡ್ಲಾಗ ಬಿ ರೆಡಿ ಇದ್ದ, ಸ್ಟ್ರೈಕ್ ಮಾಡಕ್ ಬಿ ರೆಡಿ ಇದ್ದ. ಅವ್ರು ಎಲ್ಲಕ್ಕ ರೆಡಿ ಇದ್ದ. ಅವ್ರ ಮನಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಕ್ ರೆಡಿ ಇದ್ದ. ಒಂದೇದು ಇವತ್ತು ಬಂದಂತ ಒಂದು ಸುದ್ದಿ, ನನ್ನ ಮಗನಿಗೆ ಪಕ್ಷದಿಂದ ಉಚ್ಚಾಟನೆ. ಯಾಕಪ್ಪ ಉಚ್ಚಾಟನೆ? ನಾನೇನ್ ತಪ್ಪು ಮಾಡಿಲ್ಲ? ನಿಂದೊಂದು ಕುಂಭಕದಿಂದ MP 2 MLA ಎಲೆಕ್ಷನ್ ನಿನ್ ಮ್ಯಾಗ ತಗೊಂಡ್ ಮಾಡಿದ. ಎಲೆಕ್ಷನ್ 24 BJPಗೆ ಮಾಡಿದ. ನೀ ಏನ್ ಮಾಡಿದಿ? ನಿಂದು ವೈಯಕ್ತಿಕ ದುಡ್ಡಿಂದಿಲ್ಲ. 24 ಎಲೆಕ್ಷನ್ ನೀ ಕಾಂಗ್ರೆಸ್ ಮಾಡಂತ ನನ್ಗೆ ಹೇಳ್ದಿ. ನಾ ಕಾಂಗ್ರೆಸ್ ಮಾಡಲ್ಲ ಅಂತ. ಕಾಂಗ್ರೆಸ್ ಮಾಡೋಣ ಅವಾಗ ಡಿಪ್ರೆಷನ್ ಚಾಲು ಆಯ್ತು. ನೀ ಏನ್ ಮಾಡ್ಕೊಂಡಿದೋ ಏನೋ, ಕಾಂಗ್ರೆಸ್ದವ್ರಿಗೆ ಸರಿ ಏನ್ ಡೀಲ್ ಮಾಡ್ಕೊಂಡು, ಏನ್ ಬಿಸ್ಕಿಟ್ ತಿಂದಿದೋ ನಮ್ಗೆ ಗೊತ್ತಿಲ್ಲ. ನನಗ ವೈಮನ್ಸ್ ಅವ್ನ ಹಿಡಿದು ಚಾಲು ಆಯ್ತು. ನಿಂದು ಕಾಂಗ್ರೆಸ್ ಮಾಡಿಲ್ಲ.
ಕಾಂಗ್ರೆಸ್ ಮಾಡಂತ ಹೇಳ್ತೀನ, ಮಾಡಿಲ್ಲ. ಕಾಂಗ್ರೆಸ್ ಮಾಡಿದ ಇವತ್ತು ಕ್ಷೇತ್ರ ಜನ ಎಲ್ಲ ಏನ್ ಮಾಡ್ತಾರ, ಪಕ್ಷದಾಗ ಹೇಳ್ತೀನಿ ಇವತ್ತ ಯಾರಪ್ಪ, ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷ. ನಿಮ್ಗ ನೈತಿಕತೆ ಅದೇನ್ರಿ ಸೋಮನಾಥ್ ಪಾಟೀಲ್ ರೇ? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರೇ ನೀವು ಗಮನಿಸ್ರಿ, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರೇ ನೀವು ಗಮನಿಸ್ರಿ, ನಿಮ್ಗೆಲ್ಲರಿಗೂ ಪತ್ರ ಕಳಿಸ್ತೀನಿ. ಇವರು ಕಾಂಗ್ರೆಸ್ ಮಾಡಿದ ದಾಖಲೆಗಳು ಸಂಜು ಸುಗ್ರೇನ್ ಅವ MP ಎಲೆಕ್ಷನ್ದಲ್ಲಿ. ಈಗ ಭಗವಂತ ಖೂಬಾ ಅವರಿಗೆ ಮನ್ನ ಹೇಳ್ತಾರ, ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ್ ಗಂಡ ಮಗ ನಾನೇ ಇದ್ದ ಅಂತಂದ್ರೆ ನೀವು ಕಾಂಗ್ರೆಸ್ ಮಾಡಿದ ಒಪ್ಕೊಂಡ್ರಿ, ವಯಸ್ಲಿ ತೋರ್ಸಿರಿ ನೋಡ್ರಿ. ನಾನು ಲೈಫ್ ಹಾಕಿರಲ್ಲ ಭಗವಂತ ಖೂಬಾ ಮನೆ ಕೂರ್ಸಿನ ಯಾರು ಕೂರ್ಸ ಹೋಗ್ತೀನಿ ಗಂಡ ಮಗ ಕೂರ್ಸಿ. ಇವತ್ತು ಅವ್ರು ನೀವು ಫಾಲೋವರ್ ಕಟ್ಟ ನೀವು ಏನೇನ್ ಮಾಡ್ತೀರಂತ ಗೊತ್ತದ. ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ ಗಂಡ ಮಗ ನಾನೇ ಅಂತಂದ್ರ ಮತ್ತೆ ಯಾರು ಅಲ್ತಾರ, ಬೇರೆ ಶಾಸಕರ ಬೇರೆಯವ್ರ ಅಂತ ಇದಾರೇನೋ ಅಂತ ಇಲ್ಲ. ಇದು ಭಗವಂತ ಖೂಬಾ ಮನ್ಯಾಗ ಕೂಡ್ಸ್ಯಾರಂತ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಸೋಮನಾಥ್ ಪಾಟೀಲ್ ನೋಡಪ್ಪ, ನೀನು ಇವತ್ತ ನಿನ್ನ ಆದೇಶ ಮೇರೆದಾಗ ಯಾವ ಒಬ್ಬ ಅಧ್ಯಯನ ಯಾರೋ ಒಬ್ಬ ಇಲ್ಲಿಂದ ಯಾವ ಮಂಡಲ ಅಧ್ಯಕ್ಷ ನನಗೆ ಉಚ್ಚಾಟನೆ ಮಾಡ್ಯಾನ. ನನಗೇನು ಜರೂರತ್ತಿಲ್ಲ, ನಾ ರಾಜಕೀಯ ಮನುಷ್ಯ ಅಲ್ಲ, ನನ್ ಪಕ್ಷದಾಗ ಇದ್ರೇನಿಲ್ಲ, ನಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ. ವಿಜೇಂದ್ರ ಅವರೇ ಗಮನಿಸ್ರಿ, ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ಪಕ್ಷದ ಬಗ್ಗೆ ಅಭಿಮಾನ ಇತ್ತು. ಹಂಗ ಯತ್ನಾಳ್ ಬಸವರಾಜ ಪಾಟೀಲ್ ಹೊರಗೆ ಹಾಕಿರಿ ಪಕ್ಷದಿಂದ. ಇವತ್ತೊಬ್ಬ ನರೇಂದ್ರ ಮೋದಿ ಅವರು ಒಂದು ಮೆಂಬರ್ ಕಮ್ ಆಲ ಕಾರಣ, ಇಲ್ಲಿ ಒಂದು ಸೀಟ್ ಹೆಚ್ಚಿಗೆ ಸೀಟ್ ಕಮ್ ಮಾಡಿದಾರೆ ಯಾರು, ಶರಣು ಸಲ್ಗಾರ. ಮತ್ತು ಇಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದಾರೆ ಯಾರು, ಶರಣು ಸಲ್ಗಾರ. ಪಕ್ಷ ವಿರೋಧಿ ಕೆಲಸ ಮಾಡಿದ ಸಂಜು ಸುಗ್ರೆ ಇಲ್ಲ. ಆದ್ರೂ ನೀ ಏನ್ ಮಾಡ್ದಪ್ಪ ಸೋಮನಾಥ್ ಪಾಟೀಲ, ನೀ ಶರಣು ಸಲ್ಗಾರದ ಒಂದು ಕುಮ್ಮಕ್ಕದಿಂದ ಇವತ್ ನಿಮ್ದ ಅಧ್ಯಕ್ಷ, ಯಾವ ಅಧ್ಯಕ್ಷ ಇಲ್ಲಿ ಸಿದ್ದು ಬಿರಾದರ್ ಅಂತ ಅವನದಿಂದ ನನಗ ಏನ್ ಮಾಡಿಸ್ತಿ, ಉಚ್ಚಾಟನೆ ಮಾಡಿಸ್ತೀನಿ. ಏನಪ್ಪಾ ಯಾವ್ದೋ ಒಂದು ಸಾಕ್ಷಿ ಅದೇನು ತೋರ್ಸಪ್ಪ ಸೋಮನಾಥ, ತೋರ್ಸು. ನೀ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದಿ, ಹಿಂದಿನ ಜಿಲ್ಲಾಧ್ಯಕ್ಷರು ಬಿ ನೋಡಿದ್ನ ಎಷ್ಟು ನಿಷ್ಠಾವಂತ ಇದ್ರಂತ ನನಗೆ ಅದು ಚೆನ್ನಾಗಿ ಗೊತ್ತದ. ಬಟ್ ನೀವು ಒಂದು ಪಕ್ಷಕ್ಕೆ ಜಿಲ್ಲಾಧ್ಯಕ್ಷ ಮಾಡ್ರಿ, ನೀವು ಪಕ್ಷದ ಒಂದು ಇದ್ರಾಗಿರ್ರಿ, ಯಾರಿಗೂ ಬುಕ್ ಆಗ್ಬೇಡ್ರಿ. ನನ್ನ ಬಳಿ ಎಲ್ಲಾ ದಾಖಲೆಗಳವ, ಬರಂತದಿಂದಾಗ ಮಾಡ್ತೀನಿ. 2023 ಎಲೆಕ್ಷನ್ದಾಗ 2000 ಎಲೆಕ್ಷನ್ದಾಗ ಏನೇನ್ ಆಗ್ಯದ ಹೆಂಗ್ ಮಾಡ್ರ, ಪಕ್ಷ ಏನ್ ಮಾಡ್ಯದ, ಏನೇನ್ ಮಾಡ್ರ, ಯಾರು ಏನೇನ್ ಆಗ್ಯದ ಎಲ್ಲಾ ವಿಷಯಗಳು ಬರಂತದಿಂದಲ್ಲಿ ಸಾಕ್ಷಿ ಸಮೇತ ಮಾಧ್ಯಮದ ಮುಂದೆ ಇಡುತ್ತೇನೆ. ತಿಳಿತು. ಇವತ್ತು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಗಮನಿಸಬೇಕು. ಮತ್ತ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾವ್ ನೀವು ಗಮನಿಸಬೇಕು. ನೀವೆಲ್ಲರೂ ನೋಡಿ ಸಂಜು ಸುಗ್ರೆ ಮ್ಯಾಗ ಕ್ರಮ ಕೈಗೊಂಡಿದ್ದು ಸರಿನಾ ಇಲ್ಲ ಹೇಳ್ಬೇಕು. ಇವತ್ತು ನೀವು ನನ್ನ ಮ್ಯಾಗ ಕ್ರಮ ತಗೊಂಡ್ರಲ್ಲ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ, ಪಕ್ಷಕ್ಕಾಗಿ ದುಡಿದಂತ ವ್ಯಕ್ತಿಗೆ ಶರಣು ಸಹೋದರದ್ದು ಯಾಕೆ ತೊಗೊಂಬಲ್ಲಪ್ಪ ನೀವು, ಯಾಕೆ ತೊಗೊಂಬಲ್ಲ? ಭಗವಂತ ಖೂಬಾಗ ಅವ್ರು ಸ್ವತಃ ಒಪ್ಕೊಂಡ್ರಿಲ್ಲ, ಭಗವಂತ ಖೂಬಾ ಮನ್ಯಾಗ ಕೂಡ್ಸಿದಂತ ಗಂಡ ಮಗ ನಾನೇ ಅಂತಾರ. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ನಿಮಗ ಏನಾದ್ರೂ ಮಾನ ಮರ್ಯಾದೆ ಇತ್ತು ಅಂದ್ರೆ ಫಸ್ಟ್ ಇವ್ರಿಗೆ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ ಪಕ್ಷದ ಬಗ್ಗೆ ಇಲ್ಲಿ ಅವ್ರು ಹೇಳ್ತಾರ, ತೋರ್ಸಪ್ಪ. ಅದೇ ನಮ್ ಮಗನಿಗೆ ನನಗ ಶರಣು ಸಲ್ಗಾರ್ ಚಾಲೆಂಜ್ ಮಾಡಿ ತೆಗದಾರ, ಅದು ನೋಡಿ ಕೇಳ್ರಿ. ರಾಜಕೀಯ ಪಾರ್ಟಿದಾಗ ಹೋಗಿ ಮಾಡು, ಅಲ್ಲಿ ಹೋಗಿ ಮಾಡು. ಏನ್ ಮಾಡ್ತೀನಿ ನೀವು ಫೋನ್ ಸಿಗ್ತದ, ಯಾರು ಮಾಡಿಲ್ಲ. ಬಟ್ ಯಾರು ಬರ್ಕೋ ಇದನ್ನು ಫೇಲ್ ಆಗ್ತೀನಿ ಇಲ್ಲ, ಯಾರು ಗೊತ್ತಲ್ಲ, ಹಿಂಗ್ ನಮ್ಸಿಟ್ಟು ಮಾಡಬೇಕು. ನಮ್ ಸಿದ್ಧಾಂತ ಯಾವ ಪಕ್ಷದಾಗ್ಯದ ಸಿದ್ಧಾಂತ ಏನಿಲ್ಲ ಸಿದ್ಧಾಂತ ನಿಮ್ ಪಾರ್ಟಿ ನಿಮ್ಮ ಕಟ್ಟೆ ಪಾರ್ಟಿ ನಿಲ್ಲಿಸ್ತೀರಿ, ನಿಮ್ಮ ಕಟ್ಟೆ ಎಲ್ಲ ಪಾರ್ಟಿ ನಿಮ್ಮ ಮತ್ ಬಿಟ್ಟು ಹೋಗೋ ಮಾಡು ಬಿಡೋಣ, ಪಾರ್ಟಿ ಬಿಡೋಣ. ಈಗ ಸದ್ಯದ ನಿಮ್ ಪಾರ್ಟಿದ ನಿಮ್ಮ ಅಪ್ಪಗಳಿಗೆ ಪಕ್ಷ ಸಂಜಿತನ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳ್ತಾರ. ಯಾರು ಶಾಸಕರ ಸಂಘ, ಅವ್ರಿಗೇನ್ ಸಂಬಂಧ, ಇವ್ರು ಮಾಡ್ತಾರಂದ ಏನು ಜಿಲ್ಲಾಧ್ಯಕ್ಷರಿಗೆ ಈ ಅಧ್ಯಕ್ಷರಿಗೆ ನಾನು ಒಂದು ಸಿಂಗಲ್ ಏನಾರ ಪಕ್ಷದ ಪಕ್ಷ ಬೇಡ. ಇವತ್ತು ನಾನೇ ಬಿಡೋನಿದ್ದ, ಇಲ್ಲಿಂದ ಪರಿಸ್ಥಿತಿ ನೋಡಿ ನನಗೆ ತ್ರಾಸ ಆಗ್ತಾ ಇತ್ತು. ಇವತ್ತು ನಿಷ್ಠಾವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವರಿಗೆ ಪಕ್ಷ ಹೊರಗಾಕ್ತು, ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಪಕ್ಷಗೋಸ್ಕರ ಹಿಂದುತ್ವ ಬಗ್ಗೆ ದುಡಿತಾ ಇದ್ದಾರೆ, ಅಂತವ್ರಿಗೆ ಹೊರಗಾಕ್ತು. ವಿಜೇಂದ್ರ ಅವರೇ, ನಿಮ್ಮಲ್ಲಿ ಯಾವ್ದಾದ್ರು ನೈತಿಕತೆ ಇತ್ತಂದ್ರ
ಈ ಶರಣು ಸಲಗರ್ಗ ಪಕ್ಷದ ಉಚ್ಚಾಟನೆ ಮಾಡಬೇಕು. ಮಾಡಿಲ್ಲ ಅಂತಂದ್ರ ನಿಮ್ಮಲ್ಲಿ ನೈತಿಕತೆ ಇಲ್ಲ, ಪಕ್ಷದ ನೈತಿಕತೆ ಇಲ್ಲ. ಬರುವಂತದಿಂದಾಗ ನೀವು ಅಧೋಗತಿಗೆ ಹೋಗ್ತೀರಿ. ಯಾಕಂದ್ರ ಒಂದು ಪಕ್ಷದಾಗ ಯಾರು ದುಡಿತಾರ ಅವ್ರಿಗೆ ಬೆಲೆ ಇಲ್ಲ ಅಂತ ಇದು ಇವತ್ತು ಸಿದ್ಧ ಆಗ್ತದ ಅಂತ ಹೇಳ್ತೀನಿ. ಯಾವತ್ ಯತ್ನಾಳಗೌಡ್ರಿಗೆ ತೆಗೆದ್ರಿ, ಇವತ್ತು ನಮ್ಮಂತವ್ರಿಗೆ ತೆಗೆದ್ರಿ, ಬೇರೆ ಬೇಕಾದ್ರೆ ತೆಗೆದ್ರು ಅಂದ್ರೆ ನೀವು ನಿಮ್ದು ಸ್ವಂತ ಬೇಕಾದ ಬಕೆಟ್ಗಳಿಗೆ ಇಟ್ಕೋಬೇಕಂತ ವಿಚಾರ ಮಾಡ್ಕೊಂಡ್ರೆ ವಿನಾ ವಿಜೇಂದ್ರ ಅವರೇ ಇದು ಗಂಭೀರವಾಗಿ ತಗೋಬೇಕು. ಭಗವಂತ ಖೂಬಾ ಅವ್ರಿಗೆ ಮನೆ ಕೂಡ್ಸಿದ್ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಮೋಸ ಮಾಡ್ಯಾರ, ಅಮಿತ್ ಶಾ ಅವ್ರಿಗೆ ಮೋಸ ಆಗ್ಯದ, ನಡ್ಡಾ ಅವ್ರಿಗೆ ಮೋಸ ಆಗ್ಯದ, ವಿಜೇಂದ್ರ ಅವ್ರಿಗೆ ಮೋಸ ಆಗ್ಯದ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮೋಸ ಆಗ್ಯದ. ಎಲ್ಲಾ ಮಾಡಿ ಡೀಲಿಂಗ್ ಮಾಸ್ಟರ್ ಅಂತೀನಿ, ಡೀಲಿಂಗ್ ಮಾಸ್ಟರ್. ಸಮಯ ಹೆಂಗ್ ಬಂದಂಗ ಹಂಗ ಜೋಕರ್ ಯಾವಾಗ ಆಟ ಆಯ್ತು ಅಲ್ಲಿ ತಕ್ಕ ಆಟ ಮಾಡ್ಕೊಳ್ಳಿ. ಯಾವ ಪಾರ್ಟಿ ಪಕ್ಷ ಜೋಕರ್ ಇದ್ದರೆ ಎಲ್ರಿಗೂ ಹೋಗಿ ಆಟ ಆಯ್ತು, ಯಾವ್ದ್ರೆ ಆಟ ಆಯ್ತಲ್ಲ. ಅದಕ್ಕಿಂತ ಹೇಳಿ ನನಗೆ ಪಕ್ಷ ಯೋಚನೆ ಮಾಡಿದ್ರೆ ನಾನು ಸ್ವಾಗತ ಅಲ್ಲ, ಅದಕ್ಕಿಂತ ತೊಂದರೆ ಇಲ್ಲ. ಎಸ್, ಇದಾಗಿತ್ತು ಸಂಜು ಸುಗ್ರೆಯ ಆರೋಪ. ಈಗ ಬಸವ ಕಲ್ಯಾಣದ ಮತಕ್ಷೇತ್ರದ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್ ಅವರು ಒಬ್ಬ ಜನಪ್ರತಿನಿಧಿ, ಸಾರ್ವಜನಿಕ ವ್ಯಕ್ತಿ. ಜನಪ್ರತಿನಿಧಿ ಮತ್ತು ಸಾರ್ವಜನಿಕ ವ್ಯಕ್ತಿ ಆಗಿರುವ ಹಿತದೃಷ್ಟಿಯಿಂದ ಆ ಕ್ಷೇತ್ರದ ಜನರು ಇವರ ಮೇಲೆ ಸಾಕಷ್ಟು ನಂಬಿಕೆ, ಭರವಸೆಯನ್ನ ಇಟ್ಟಿರ್ತಾರೆ. ನಮ್ಮ ಜನಪ್ರತಿನಿಧಿ ಒಳ್ಳೆಯವರು ಅಂತ 2 ಸಲ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಆದರೆ ಕಲ್ಲಳ್ಳದ ಕೆಲವು ದಿನಗಳ ಹಿಂದೆ ಅವರ ಜೊತೆಗೆ ಆಪ್ತನಾಗಿದ್ದಂತ ಸಂಜು ಸುಗ್ರೆ ಇವರ ಮೇಲೆ ಗಂಭೀರವಾದ ಆರೋಪ, ವಂಚನೆಯ ಆರೋಪ ಮತ್ತು ಅದರ ಜೊತೆಗೆ ಜೀವ ಬೆದರಿಕೆಯ ಆರೋಪವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಶಾಸಕ ಶರಣು ಸಲ್ಗಾರ್ ಅವರು ಆ ಕ್ಷೇತ್ರದ ಜನತೆಗೆ ಉತ್ತರವನ್ನ ಕೊಡಬೇಕಾಗಿದೆ. ವೈಯಕ್ತಿಕವಾಗಿ ಶರಣು ಸಲ್ಗಾರ್ ಅವರಿಗೆ ನಾನು ಉತ್ತರ ಕೇಳ್ತಾ ಇಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕರಾಗಿ ನೀವು ಆ ಕ್ಷೇತ್ರದ ಜನರಿಗೆ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದೀರಿ, ಬಸವ ಕಲ್ಯಾಣವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕನಸನ್ನ ಕಂಡಿದ್ದೀರಿ. ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ಹಗಲಿರುಳು ನೀವು ಶ್ರಮಿಸುತ್ತಿದ್ದೀರಿ. ಬಸವ ಕಲ್ಯಾಣ ಅಭಿವೃದ್ಧಿಯೇ ನನ್ನ ಗುರಿ ಅಂತ ಮುನ್ನುಗ್ಗುತ್ತಿದ್ದಂತ ಶಾಸಕ ಶರಣು ಸಲ್ಗಾರ್ ಅವರೇ, ನಿಮ್ಮ ಮೇಲೆ ಒಂದು ಸಣ್ಣ ಆರೋಪವನ್ನ ಬಂದಿದೆ. ಆ ಆರೋಪದಲ್ಲಿ ನನ್ನದೇನು ಪಾತ್ರವಿಲ್ಲ ಅಂತ ನೀವು ಪ್ರೂವ್ ಮಾಡಿಕೊಂಡ್ರೆ ಬಸವ ಕಲ್ಯಾಣದ ಜನರ ಮನಸ್ಸಲ್ಲಿ ನೀವು ಅಜರಾಮರರಾಗಿ ಉಳಿತೀರಿ. ಯಾಕಂದ್ರೆ ನೀವು ಬೆಳೆಯೋ ದಾರಿಯಲ್ಲಿ ನಿಮ್ಮನ್ನ ಕಾಲೆಳೆಯೋರ ಸಂಖ್ಯೆ ಇದ್ದೇ ಇರುತ್ತೆ. ಅದಕ್ಕಾಗಿ ಈಗ ಅವ್ರು ಮಾಡಿರುವಂತ ಆರೋಪ ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಅವ್ರನ್ನ ಠಾಣೆ ಮೆಟ್ಟಲು ಏರಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದು ದೇವರೇ ಬಲ್ರು. ಆದರೆ ನೀವು ಆ ಕ್ಷೇತ್ರದ ಜನರು ನಿಮ್ಮನ್ನ ನಂಬಿಸಿ ಗೆಲ್ಲಿಸಿದ್ದಾರೆ. ಆ ಕ್ಷೇತ್ರದ ಜನರಿಗೆ ನೀವು ಸತ್ಯವನ್ನ ಬಾಯಿ ಬಿಚ್ಚಿ ಹೇಳಬೇಕು. ಆವಾಗ ಮಾತ್ರ ಆ ಪ್ರಜೆಗಳಿಗೂ ಕೂಡ ನಮ್ಮ ಶಾಸಕರು, ನಮ್ಮ ಶರಣು ಸಲ್ಗಾರ್ ಒಳ್ಳೆಯ ಶಾಸಕರು ಅಂತ ಅವರಿಗೆ ಭರವಸೆ ಬರುತ್ತೆ. ನೀವು ಯಾರಿಗೆ ಉತ್ತರ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಆ ಕ್ಷೇತ್ರದ ಜನ ನಿಮ್ಮನ್ನ ನಂಬಿದ್ದಾರೆ, ಅವರಿಗೆ ಉತ್ತರ ಕೊಡಿ. ಇನ್ನೊಂದು, ಬಿಜೆಪಿಯಲ್ಲಿ ಉಳಿದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದೀರಿ ಎನ್ನೋ ಒಂದು ಗಂಭೀರ ಆರೋಪವೊಂದು ಕೂಡ ನಿಮ್ಮ ಹಳೆಯ ಆಪ್ತ, ಹಳೆಯ ಕುಚುಕು, ಹಳೆಯ ದೋಸ್ತ್ ಸಂಜು ಸುಗ್ರೆ ಅವರೇ ಆ ಮಾತನ್ನ ಹೇಳಿದ್ದಾರೆ. ನಾವ್ಯಾರೂ ಹೇಳಿದ್ದಲ್ಲ. ಮತ್ತೊಂದು ಆಡಿಯೋವನ್ನು ಕೂಡ ಪ್ಲೇ ಮಾಡಿದ್ದಾರೆ. ಆಡಿಯೋ ಮೊದಲೇ ಪ್ಲೇ ಮಾಡಿದ್ರು, ನಮ್ಮ ಎಡಿಟರ್ಸ್ಗಳು ಪ್ಲೇ ಮಾಡಿದ್ರು. ಆ ಆಡಿಯೋದಲ್ಲಿ ಬಹುಶಃ ಒಂದು ಸೌಂಡ್ ಇದೆ, ಅದು ನಿಮ್ದೋ ಬೇರೆಯವ್ರದೋ. ಯಾಕಂದ್ರೆ ನಿಮ್ದೇ ಅಂತ ಹೇಳಿದ್ರೆ ನಿಮ್ಮವರು ಕಾಲ್ ಮಾಡಿ ಮತ್ತೆ ಬೆದರಿಕೆ ಹಾಕ್ತಾರೆ. ಅಲ್ಲ, ನಿಮ್ಮದು ಅಲ್ಲ ಅಂತ ಹೇಳಿದ್ರು ಕೂಡ ಅವರು ಬೇರೆಯವರು ಇಲ್ಲ, ಇದನ್ನ ಸುದ್ದಿಯನ್ನ ನಾವು ಡೈವರ್ಟ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆದ್ರೆ ಅದು ತನಿಖೆ ಮೇಲೆ ಗೊತ್ತಾಗುತ್ತೆ ಅದು ಯಾರ್ದು ಅನ್ನೋ ಅಂತ. ಮತ್ತು ಅದು ನಿಮ್ಮ ಪಕ್ಷದ ವಿಚಾರಕ್ಕೆ ಬಿಟ್ಟಿದ್ದು. ಆದ್ರೆ ನಾನು ಅನ್ಕೋತೀನಿ ಶರಣು ಸಲ್ಗಾರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ. ಯಾಕಂದ್ರೆ ಪಕ್ಷದ ಮೇಲೆ ಸಾಕಷ್ಟು ಗೌರವವಿದೆ. ಆ ಒಂದು ಆಡಿಯೋ ಸುಳ್ಳು ಅಂತ ಜನರ ಮುಂದೆ ಶರಣು ಸಲ್ಗಾರ್ ಆದಷ್ಟು ಬೇಗ ತೋರಿಸ್ಬೇಕು ಮತ್ತು ಹೇಳಬೇಕು. ಯಾಕಂದ್ರೆ ಸಾಕಷ್ಟು ಭರವಸೆಯನ್ನ ಇಟ್ಟು ಬಿಜೆಪಿ ಪಕ್ಷದ ಮುಖಂಡರು, ಬಿಜೆಪಿಯ ನಾಯಕರು ನಿಮ್ಮ ಮೇಲೆ, ನರೇಂದ್ರ ಮೋದಿಯ ಮೇಲೆ, ಅಮಿತ್ ಶಾ ಜಿ ಮೇಲೆ, ವಿಜೇಂದ್ರ ಮೇಲೆ ಭರವಸೆಯನ್ನ ಇಟ್ಟು ಆ ಪಕ್ಷದ ಕೈ ಹಿಡಿದಿದ್ದಾರೆ. ಶಾಸಕರೇ ಈ ರೀತಿಯ ತಪ್ಪು ಮಾಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಶಾಸಕ ಶರಣು ಸಲ್ಗಾರ್ ಅವರು ಅದಕ್ಕೂ ಕೂಡ ಉತ್ತರವನ್ನ ಕೊಡಬೇಕು ಆ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರಿಗೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ್ತು ಇನ್ನುಳಿದಂಥ ಪಕ್ಷಗಳಿಗೆ ಸಪೋರ್ಟ್ ಮಾಡಿದ್ರು ಅನ್ನೋದು ಈಗ ಮಾಡಿದ್ರು ಆಗಿತ್ತು ಅಂತ ಉಳಿದಿಲ್ಲ. ಕಾಂಗ್ರೆಸ್ನವರೇ ಖುದ್ದಾಗಿ ಹೇಳಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ಕೂಡ ಖುದ್ದಾಗಿ ಹೇಳಿದರು. ಒಂದಿಷ್ಟು ಶಾಸಕರು
ಬಿಜೆಪಿಯ ಶಾಸಕರು ಒಂದಿಷ್ಟು ಶಾಸಕರು ನಮಗೆ ಹೆಲ್ಪ್ ಮಾಡಿದ್ರು ಅಂತ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳುವಂತ ಸಂದರ್ಭದಲ್ಲಿ ಹೇಳಿದ್ರು ಅಂತ ರಾಜಶೇಖರ್ ಪಾಟೀಲ್ ಅವರು ಒಂದು 3-4 ತಿಂಗಳ ಹಿಂದೆ ಹೇಳಿದ್ರು. ಅದಾದ್ಮೇಲೆ ರಾಜಕೀಯ ಕಾಂಟ್ರವರ್ಸಿಗಳು ಆದವು ಹೋದವು. ಈಗ ಶರಣು ಸಲ್ಗಾರ್ ಅವರ ಹೆಸರನ್ನು ಕೂಡ ಅಲ್ಲಿ ಎಳೆದು ತರಲಾಗಿದೆ. ಒಂದು ಆಡಿಯೋವನ್ನು ಕೂಡ ತೋರಿಸಲಾಗ್ತಾ ಇದೆ. ಅದು ಸತ್ಯವೆಷ್ಟೋ ಸುಳ್ಳೆಷ್ಟೋ ಅನ್ನೋದನ್ನ ಶರಣು ಸಲ್ಗಾರ್ ಅವರೇ ಸಾಬೀತು ಮಾಡಬೇಕು. ಯಾಕಂದ್ರೆ ಆರೋಪ ಅವರ ಮೇಲಿದೆ. ಅದು ಒಂದು ವೇಳೆ ಸುಳ್ಳಾದ್ರೆ ಸಂಜೀವ್ ಸುಗ್ರೆ ವಿರುದ್ಧ ನೀವು ಕಾನೂನು ಹೋರಾಟವನ್ನ ಶಾಸಕ ಶರಣು ಸಲ್ಗಾರ್ ಅವರು ಮಾಡುವುದು ಸೂಕ್ತ. ಈಗ ಸಂಜು ಸುಗ್ರೆ ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡಿದ್ರು ಅಂತ ಶಾಸಕ ಶರಣು ಸಲ್ಗಾರ್ ಕಳೆದ ಸಂಜು ಸುಗ್ರೆ ಆಗ ಅಬ್ಸ್ಕ್ಯಾಂಡ್ ಆಗಿದ್ರಲ್ಲ, ಬೇರೆ ಕಡೆ ಎಲ್ಲಿಗೋ ಹೋಗಿದ್ರು, ಹೈದರಾಬಾದ್ ಐ ಥಿಂಕ್ ಎಲ್ಲಿಗೋ ಹೋದಾಗ ಅವರು ಬಂದ ಮೇಲೆ ಇಲ್ಲ ಸುಮ್ಮನೆ ಮಾಡ್ತಾ ಇದ್ದಾರೆ, 50 ಕೋಟಿ ಏನೋ ನನ್ನ ಇದರಲ್ಲೇ ಗಳಿಸ್ಕೊಂಡಿದ್ದಾರೆ ಅಂತ ಶಾಸಕ ಶರಣು ಸಲ್ಗಾರ್ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿದ್ರು. ಈಗ ಅದೇ ಶರಣು ಸಲ್ಗಾರ್ ಅವರು ಸಂಜು ಸುಗ್ರೆ ಮಾಡಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದವು, ಅದಕ್ಕೆ ನನಗೆ ಸಂಬಂಧವಿಲ್ಲ, ನಾನು ಪಕ್ಷದ ಪರವಾಗಿದ್ದೀನಿ, ಪಕ್ಷದ ಜೊತೆಗಿದ್ದೀನಿ, ನಾನು ನನ್ನ ಕ್ಷೇತ್ರದ ಜನರ ಜೊತೆಗಿದ್ದೀನಿ ಅಂತ ಹೇಳುವ ಮೂಲಕ ಶಾಸಕ ಶರಣು ಸಲ್ಗಾರ್ ಇಷ್ಟು ದಿನ ಜನರ ಜೊತೆ ಏನು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೋ ಆ ವಿಶ್ವಾಸ ಮತ್ತೆ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಇನ್ನು ಮುಂದಿನ ಸುದ್ದಿ.